ಸಿಎಂ ಬದಲಾವಣೆ ಬಗ್ಗೆ ಕೈಪಾಳ್ಯದಲ್ಲೇ ಬಿಸಿ ಬಿಸಿ ಚರ್ಚೆಯಾಗ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲೇ ಸಿಎಂ ಬದಲಾವಣೆ ಬಗ್ಗೆ ಗುಲ್ಲು. ನೆಕ್ಸ್ಟ್ ಸಿಎಂ ಯಾರು ಎಂದು ಚರ್ಚೆಯನ್ನ ನಡೆಸುತ್ತಿದ್ದಾರಂತೆ ಕೈ ಹೈಕಮಾಂಡ್. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ಮುಂದೇನು? ಮುಂದಿನ ಸಿಎಂ ಆಯ್ಕೆ ವಿಚಾರದ ಬಗ್ಗೆ ಕಾಂಗ್ರೆಸ್ ವರಿಷ್ಠರು ಚಿಂತನೆಯನ್ನ ಮಾಡ್ತಿದ್ದಾರಂತೆ. 136 ಶಾಸಕರ ಬಲ ಹೊಂದಿರೋ ಸರ್ಕಾರವನ್ನ ಉಳಿಸಿಕೊಳ್ಳಲು ಕೈಪಡೆ ಈಗ ಪಣ ತೊಟ್ಟಿದೆ. ಸಿಎಂ ಪರ ಇರೋ ನಾಯಕರಲ್ಲೇ ನಡೀತಾ ಇದೆಯಂತೆ ಸಿಎಂ ಕುರ್ಚಿಯ ಫೈಟ್. ಡಿಕೆಶಿ ಸತೀಶ್ ಜಾರಕಿಹೊಳಿ ಭೇಟಿಯ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಮೂಡಿಸಿಬಿಟ್ಟಿದೆ. ಅಭಿವೃದ್ಧಿ ವಿಚಾರಕ್ಕೆ ಭೇಟಿಯ ನೆಪ ಅಷ್ಟೇ. ಸಿಎಂ ಸಿದ್ದುಗೆ ಹಾಗಾದ್ರೆ ಶಾಕ್ ಅನ್ನ ನೀಡಿದ್ರ ಶಿಷ್ಯ? ಬಿಜೆಪಿಗೆ ಟಕ್ಕರ್ ಅನ್ನ ನೀಡಲು ಕೈ ಹೈಕಮಾಂಡ್ ನಿಂದ ದಲಿತ ಸಿಎಂ ಅಸ್ತ್ರ ಮುಂದೆ ಹೋಗುತ್ತಾ? ಈಗಾಗಲೇ ಸಿಎಂ ರೇಸ್ ನಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತು ಜಿ ಪರಮೇಶ್ವರ್. ಸಿದ್ದು ರಾಜೀನಾಮೆ ನೀಡಿದ್ರೆ ಡಿಕೆಶಿ ಬೆಂಬಲವನ್ನ ಕೇಳಿದ್ರ ಸತೀಶ್ ಜಾರಕಿಹೊಳಿ. ಸಿಎಂ ಸಿದ್ದರಾಮಯ್ಯಗೆ ಸೈಲೆಂಟ್ ಆಗಿನೇ ಸ್ಕೆಚ್ ಅನ್ನ ಹಾಕಿದ್ರ ಶಿಷ್ಯ ಸತೀಶ್ ಜಾರಕಿಹೊಳಿ. ರಾಜ್ಯ ರಾಜಕೀಯದಲ್ಲಿ ಪ್ರಾಸಿಕ್ಯೂಷನ್ ಪೀಕಲಾಟದ ಮಧ್ಯೆ ಈಗ ಸಿಎಂ ಕುರ್ಚಿಯ ಬಿಸಿ ಚರ್ಚೆ ಆಗ್ತಿದೆ. ಮುಂದೆ ನೆಕ್ಸ್ಟ್ ಸಿಎಂ ಯಾರು ಎನ್ನುವಂತ ಗುಲ್ಲೆದ್ದು ಬಿಟ್ಟಿದೆ. ಕಾಂಗ್ರೆಸ್ ಪಕ್ಷದಲ್ಲೇ ಈಗ ಸಿಎಂ ಬದಲಾವಣೆಯ ಬಿಸಿ ಚರ್ಚೆ ಆಗ್ತಿದೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಿದ್ರೆ ಮುಂದೇನಾಗುತ್ತೆ? ಇದೇ ವಿಚಾರ ಈಗ ಚರ್ಚೆ ಆಗ್ತಿದೆ. ಮುಂದಿನ ಸಿಎಂ ಆಯ್ಕೆ ವಿಚಾರದ ಬಗ್ಗೆ ಕಾಂಗ್ರೆಸ್ ವರಿಷ್ಠರ ಚಿಂತನೆ ಆಗ್ತಿದೆ. 136 ಶಾಸಕರ ಬಲ ಹೊಂದಿರುವಂತ ಸರ್ಕಾರವನ್ನ ಉಳಿಸಿಕೊಳ್ಳಿಕ್ಕೆ ಈಗ ಪಣವನ್ನ ತೊಟ್ಟಿದ್ದಾರೆ ಕಾಂಗ್ರೆಸ್. ಸಿಎಂ ಪರ ಇರೋ ನಾಯಕರಲ್ಲೇ ನಡೀತಾ ಇದೆಯಂತೆ ಸಿಎಂ ಕುರ್ಚಿಗಾಗಿ ಫೈಟ್. ಮತ್ತೆ ಸಿಎಂ ಕುರ್ಚಿಯ ವಿವಾದ ಮುನ್ನೆಲೆಗೆ ಬಂದಿದೆ. ಗದ್ದುಗೆಯನ್ನ ಏರ್ಬೇಕಂತ. ಇನ್ನು ಎಲ್ಲದಕ್ಕಿಂತ ಮುಂಚೆನೆ ಚುನಾವಣೆಯ ಹೊತ್ತಲೇ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಯ ವಿಚಾರದಲ್ಲಿ ಭಾರೀ ಸಂಚಲನವನ್ನ ಮೂಡಿಸಿತ್ತು. ಇನ್ನು ಸಿಎಂ ಮತ್ತು ಡಿಸಿಎಂ ನಡುವೆ ಸಿಎಂ ಕುರ್ಚಿಗಾಗಿನೇ ಫೈಟ್ಗಳು ಆಗ್ತಾ ಇತ್ತು. ಈಗ ಯಾವಾಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಡ್ತಾರೆ, ಮತ್ತೆ ಮುನ್ನೆಲೆಗೆ ಬಂದಿದೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿಯ ಚರ್ಚೆ. ಡಿಕೆಶಿ ಸತೀಶ್ ಜಾರಕಿಹೊಳಿಯ ಭೇಟಿಯ ಬೆನ್ನಲ್ಲೇ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಆಗ್ತಾ ಇದೆ. ಅಭಿವೃದ್ಧಿ ವಿಚಾರಕ್ಕೆ ಭೇಟಿಯ ನೆಪ ಅಷ್ಟೇ. ಸಿಎಂ ಸಿದ್ದುಗೆ ಸೈಲೆಂಟ್ ಆಗಿನೇ ಶಿಷ್ಯ ಶಾಕ್ ಅನ್ನ ಕೊಡ್ತಿದ್ದಾರಾ? ಬಿಜೆಪಿಗೆ ಟಕ್ಕರ್ ಅನ್ನ ನೀಡಲಿಕ್ಕೆ ಕೈ ಹೈಕಮಾಂಡ್ ನಿಂದ ಮುಂದೆ ದಲಿತ ಸಿಎಂ ಎನ್ನುವಂತ ಅಸ್ತ್ರವನ್ನ ಮುಂದಿಡ್ತಾರ? ಈಗಾಗಲೇ ಸಿಎಂ ಆಗುವಂತ ಮುಂದಿನ ರೇಸ್ ನಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಜಿ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಯಲ್ಲಿದೆ. ಸಿದ್ದು ರಾಜೀನಾಮೆಯನ್ನ ನೀಡಿದ್ರೆ ಡಿಕೆಶಿಯ ಬೆಂಬಲವನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ದಿಢೀರಂತ ಡಿಸಿಎಂ ಭೇಟಿ ಮಾಡಿದ್ದಾರೆ. ಆ ಒಂದು ಭೇಟಿನೇ ಸಾಕಷ್ಟು ವಿವಾದಗಳನ್ನ ಹುಟ್ಟು ಹಾಕಿದೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸೈಲೆಂಟ್ ಆಗಿನೇ ಸ್ಕೆಚ್ ಹಾಕಿದ್ರ ಶಿಷ್ಯ ಸತೀಶ್ ಜಾರಕಿಹೊಳಿ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ.